ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪುಟ್ಟ ಮಂಜು ಫ್ಯಾಮಿಲಿ ವ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಚೈತ್ರ. ಇವತ್ತು ನಾನು ನಿಮಗೆ ಪ್ಯಾನಾಸೋನಿಕ್ ಮೈಕ್ರೋ ಓವನ್ನಲ್ಲಿ ಚಿಕನ್ ಟಿಕ್ಕಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಒಂದೊಂದಾಗಿಯೇ ನೋಡ್ತಾ ಹೋಗಿ. 2 ಟೇಬಲ್ ಸ್ಪೂನ್ ಕರ್ಡ್ನ ನಾನು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, 2 ಟೇಬಲ್ ಸ್ಪೂನ್ ಮೊಸರು. ಅದಕ್ಕೆ ನಾವೀಗ ಏನು ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ, ಒಂದೊಂದಾಗಿಯೇ ನೋಡ್ತಾ ಹೋಗಿ. ಆ ಕರ್ಡ್ಗೆ ನಾವು 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡೋಣ. ಓಕೆ, 2 ಸ್ಪೂನು ಅಡುಗೆ ಎಣ್ಣೆ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾವಿಲ್ಲಿ 2 ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಓಕೆ, 2 ಸ್ಪೂನು ಖಾರದ ಪುಡಿನ ಒಂದು ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ 3 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಅದಕ್ಕೆ ಸೇರಿಸ್ತಾ ಹೋಗೋಣ. ಅದಾದಮೇಲೆ 1.5 ಸ್ಪೂನು ಧನಿಯಾ ಪೌಡರ್, ಕೋರಿಯಂಡರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ಸ್ಪೂನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, 2 ಸ್ಪೂನ್ ಅರಿಶಿನ ಪುಡಿ. 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಅಂದರೆ ಟೇಬಲ್ ಸ್ಪೂನ್ಗಿಂತ ಟೀ ಸ್ಪೂನ್ ಕಮ್ಮಿ ಇರುತ್ತಲ್ವ, ಸೊ 1 ಟೀ ಸ್ಪೂನ್ ಪೆಪ್ಪರ್ ಪೌಡರು, 2 ಸ್ಪೂನ್ಸು ಸಾಲ್ಟ್. ನಿಮಗೆ ಇನ್ನೂ ಹೆಚ್ಚು ಬೇಕಿದ್ದರೆ ಸಾಲ್ಟ್ನ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟು 1 ಸ್ಪೂನ್ ಲೆಮನ್ ಜ್ಯೂಸ್. ಅದಾದಮೇಲೆ ಲೆಮನ್ ಜ್ಯೂಸ್ನ ಹಾಕಿದ್ಮೇಲೆ ಒಂದು ಎಗ್ನ ನಾವು ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು, ಒಂದು ಪೂರ್ತಿ ಎಗ್ನ ಆ ಒಂದು ಏನು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಲ್ವ ಮಸಾಲೆ, ಅದಕ್ಕೆ ಆ ಎಗ್ನ ಹಾಕಿ ಚೆನ್ನಾಗಿ ಅದನ್ನು ಸೇರಿಸಿ ಕಲಿಸ್ತಾ ಹೋಗಬೇಕು. ಅದು ಎಲ್ಲ ಒಂದು ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಓಕೆನಾ? ಈ ರೀತಿಯಾಗಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು 1 kg ಚಿಕನ್ ಪೀಸಸ್, ಆಲ್ರೆಡಿ ನಾನು ವಾಶ್ ಮಾಡಿ ಇಟ್ಟಿದ್ದಂತಹ ಚಿಕನ್ ಪೀಸ್ 1 kg ಅಷ್ಟಿದೆ. ಅದನ್ನು ಹಾಕಿ ಆ ಒಂದು ಮಸಾಲೆ ಪೂರ್ತಿ ಏನು ಚಿಕನ್ಗೆ ನೀಟಾಗಿ ಎಲ್ಲ ಒಂದು ಮಸಾಲೆ ಆ ಚಿಕನ್ ಪೀಸ್ಗಳಿಗೆಲ್ಲ ಅದ್ರ ಮೇಲೆ ಹತ್ತಬೇಕು. ಆ ರೀತಿಯಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಆ ಒಂದು ಪೀಸ್ನ ಮಸಾಲೆ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಪೀಸ್ಗಳಿಗೂ ಮಸಾಲೆ ಆಗಿರಬೇಕು. ಆ ರೀತಿ ನೀಟಾಗಿ ನಾವು ಮಸಾಲಾನ ಅಪ್ಲೈ ಮಾಡಬೇಕು. ಓಕೆ, ಕಂಪ್ಲೀಟಾಗಿ ಮಸಾಲ ಅಪ್ಲೈ ಮಾಡಿದ ನಂತರ ಇದನ್ನು ನಾವು 1 ಗಂಟೆಯ ಕಾಲ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ 1 ಗಂಟೆ ಇಟ್ಟ ನಂತರ ನಾವು ಏನು ಮಾಡ್ತಾಯಿದ್ದೀವಿ, ಏನು ನಾವು ಪ್ಯಾನಾಸೋನಿಕ್ ಮೈಕ್ರೋ ಓವನ್ ಇದೆಯಲ್ಲ, ಅದರದ್ದು ಟ್ರೇ ಬರುತ್ತೆ, ಟಿಕ್ಕಾ ಟ್ರೇ. ಆ ಒಂದು ಟ್ರೇನಲ್ಲಿ 1 ಅವರ್ ಆದಮೇಲೆ ಆ ಒಂದು ಚಿಕನ್ ಪೀಸ್ಗಳನ್ನ ಸೆಟ್ ಮಾಡ್ಕೊಳ್ತಾ ಹೋಗಬೇಕು. ಆ ಟ್ರೇ ತುಂಬ ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕಿ, ಒಂದು ಸತಿಗೆ 1 kg ಚಿಕನ್ ಆಗಲ್ಲ ಅಂದರೆ ನೀವು 2 ಟೈಮ್ ಅದನ್ನು ಮಾಡ್ಕೊಳ್ಬೋದು. ಸೆಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಆ ಟ್ರೇ ತುಂಬ ಕಂಪ್ಲೀಟಾಗಿ ಸೆಟ್ ಮಾಡಿ ಅದನ್ನು ನಾನು ಓವೆನಲ್ಲಿಗ ಇಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಆಟೋ ಮೆನು ತಂದೂರಿ ಆರ್ ಗ್ರಿಲ್ ಪ್ರೋಗ್ರಾಮ್ ನಂಬರ್ 85ಗೆ ಇಟ್ಬಿಟ್ಟು, ಅದು ಒಂದು ಏನು ಕಂಪ್ಲೀಟಾಗಿ ಆ ಪ್ರೋಗ್ರಾಮ್ ಆದಮೇಲೆ ಆ ಒಂದು ಚಿಕನ್ ನೋಡಿ ಇಲ್ಲಿ ಯಾವ ಥರ ಗ್ರಿಲ್ ಆಗಿದೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಆಗಿಲ್ಲ ಅನಿಸಿದಾಗ ನೀವು ಅದನ್ನೇನು ಮಾಡ್ತೀರಾ, ಎಲ್ಲದನ್ನು ಟರ್ನ್ ಮಾಡಿ ಮತ್ತೆ ನಾವು ಸ್ವಲ್ಪ ಹೊತ್ತು ಓವೆನಲ್ಲಿ ಇಡಬೇಕಾಗುತ್ತೆ. ಓಕೆನಾ? ಎಕ್ಸ್ಟ್ರಾ 10 ಮಿನಿಟ್ಸು ಅದು ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾವು 10 ಮಿನಿಟ್ಸ್ಗೆ ನಾವು ಎಕ್ಸ್ಟ್ರಾ ರೋಸ್ಟ್ ಆಗಲಿ ಅಂತ ಮತ್ತೆ ಓವೆನಲ್ಲಿ ಇಡ್ತಾಯಿದ್ದೀವಿ. ಓಕೆನಾ? 10 ಮಿನಿಟ್ಸ್ ಆದಮೇಲೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿರ್ತಕ್ಕಂಥ ಹಾಟ್ ಚಿಕನ್ ಟಿಕ್ಕಾ ರೆಡಿಯಾಗಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.